ಕಾರ್ಪೊರೇಷನ್. ಸೀಡ್ಸಿಗೆ ನಮ್ಮದೇ ರಾಗಿ ಎಲ್ಲ ಬೆಳೆದು ಅಲ್ಲಿ ತಗೊಂಡೋಗ್ಬೇಕು. ನಿಮ್ಮ ರಾಗಿ ಅದಕ್ಕೆ ಹೋಗೋದು ಎಲ್ಲ ಬೀಜ ಉತ್ಪಾದನೆ ಮಾಡ್ಕೊಂಡು ಅವರು ಸಪ್ಲೈ ಎಲ್ಲ ವಿಲೇಜ್ಗಳಿಗೆ. ಹಾಗೆ ಡ್ರೈನೇಜ್ ಸಿಸ್ಟಮ್ ಇಲ್ಲಿ ಕಲೆಕ್ಟ್ ಆಗಕ್ಕೆ ಒಂದು ತೊಟ್ಟಿ ನೋಡ್ರಿ, ಈ ತೊಟ್ಟಿ ಕಲೆಕ್ಟ್ ಆಗೋದನ್ನ. ಅದೆಷ್ಟು ಪರ್ಫೆಕ್ಟ್ ಆಗದವೆ ಅಂದರೆ ಮರ ನಿಮ್ಮ ತೋಟದ್ದೇ ತೆಂಗಿನ ಮರ ಇನ್ನೂ 100 ವರ್ಷ ಆದರೂ ಅವೇನು ಇದಾಗಂಗಿಲ್ಲ ನೋಡ್ರಿ. ಈಗ ಇವತ್ತು ಬೀಮ್ಸು ಸ್ಟೀಲ್ ಬೀಮ್ ಹಾಕಿದ್ರು ಈ ಗಟ್ಟಿತನ ಬರಲ್ಲ ನೋಡ್ರಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಮಗೆ ನಿಮ್ಮಂಥ ಹಿರಿಯ ಜೀವಿಗಳು ಸಿಕ್ಕೋದು ನಮಗೆ ಅಪರೂಪ. ನಿಮ್ಮ ಅನುಭವದ ನುಡಿಮುತ್ತುಗಳನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಯಾಕೆಂದರೆ ನೀವು ಆ ಕಾಲದಲ್ಲಿ ಹೇಗೆ ಬಾಳಿದ್ರಿ, ಯಾವ ರೀತಿ ಆಚಾರ ವಿಚಾರಗಳಿದ್ದು, ಯಾವ ರೀತಿ ನಮ್ಮ ಕೃಷಿ ಪದ್ಧತಿ ಇತ್ತು, ಯಾವ ರೀತಿ ಬೆಳೆ ಬೆಳೀತಾ ಇದ್ರಿ, ಇವತ್ತಿನ ನಮ್ಮ ರೈತರಿಗೆ ಯುವಕರಿಗೆ ಅದು ಖಂಡಿತ ದಾರಿದೀಪ ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲೋದ್ರೂ ಕೂಡ ಏನಾದರೂ ಒಂದು ವಿಶೇಷವಾದ್ದು ಕೃಷಿಗೆ ಸಂಬಂಧಪಟ್ಟದ್ದು ಸಿಕ್ಕರೆ ನಾನು ಆ ವಿಡಿಯೋ ಮಾಡಿಕೊಂಡು ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ನೀವು ಸಿಕ್ಕಿದ್ದು ನನಗೆ ಭಾಳ ಅಪರೂಪ ಆಯಿತು ಯಜಮಾನ್ರೆ. ದಯಮಾಡಿ ನಿಮ್ಮ ಪರಿಚಯ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಭಾಳ ಸಂತೋಷ. ನಿಮ್ಮ ಹೆಸರು? ಶ್ರೀಕಂಠಯ್ಯ. ಊರು ಚೆನ್ನಾಪುರ, ತರೀಕೆರೆ ತಾಲೂಕು. ತರೀಕೆರೆ ಈಗ ಅಜ್ಜಂಪುರ ತಾಲೂಕು. ಎಸ್, ಈಗ ಖಂಡಿತ. ಇವರು ನಿಮ್ಮ ಬ್ರದರು. ನಿಮ್ಮ ಬ್ರದರಾ? ಓಕೆ. ನಾವು ನಮ್ಮ ತಂದೆಯವರಿಗೆ ನಾವು 6 ಮೆಂಬರ್ಸ್ ಬ್ರದರ್ಸು. ಈಗ ಹಾಲಿ 3 ಜನ ಇದ್ದೀವಿ, 3 ಜನ ಎಕ್ಸ್ಪೈರಿ ಆಗಿದ್ದಾರೆ. ಈಗ 3 ಜನದಲ್ಲಿ ನಮ್ಮದು ವಿಲೇಜು ಪಕ್ಕದಲ್ಲಿ ಬಗ್ಗೊಳ್ಳಿ ಬರುತ್ತೆ. ನಮ್ಮ ಗ್ರಾಮ ಪಂಚಾಯತಿನೂ ಬಗ್ಗೊಳ್ಳಿ. ನಮ್ಮದು ಲ್ಯಾಂಡ್ಸು ಎಲ್ಲ ಭಾಳ ಐತಿ ಅಲ್ಲೇ. ಅಲ್ಲಿ 2 ಶೇರಿಗೆ ನಾವು ಫುಲ್ ಅದನ್ನು ಇದು ಮಾಡಿಕೊಟ್ಟಿದ್ವಿ. ನಮಗೆ ಹೇಳಿದರು, ಈಗ ನೀವು ಪಟೇಲ್ಕೆ ಮಂತನ ತುಂಬ ದೊಡ್ಡ ಜಮೀನ್ದಾರ ಕಾಲದಲ್ಲಿ ಪಟೇಲ್ಕೆ ಅವರೇ ದೊಡ್ಡ ಜಮೀನ್ದಾರರು. ಎಷ್ಟು ಎಕರೆ ಜಮೀನಿತ್ತು ಯಜಮಾನ್ರಿ ಸರ್? ಆವಾಗ ಒಂದು 100 ಎಕರೆ ಇತ್ತು ಒಟ್ಟು. ನಮ್ಮ ಅಜ್ಜಿಗಳು 3 ಜನ, ಅವ್ರದ್ದು ಭಾಳ ಜಮೀನೆಲ್ಲ ಸೇರಿದರೆ 300 ಎಕರೆ ಜಮೀನು. ಹಬ್ಬ 300 ಎಕರೆ. ಈಗ ಅದೆಲ್ಲ ಅವ್ರದ್ದು ಡಿಸ್ಟ್ರಿಬ್ಯೂಟ್ ಆಗಿ ಇದ್ದಾರೆ. ಈಗ ಹಾಲಿ ಇಲ್ಲೇ ಊರಲ್ಲೇ ಇದ್ದಾರೆ. ಆ ಕಾಲದಲ್ಲೇ ನಮ್ಮ ಅಜ್ಜ ಅವರು ಏನೋ ಬಿಸ್ನೆಸ್ಸು ಅದು ಮಾಡ್ಕೊಂಡು ಬೆಂಗಳೂರಿನಲ್ಲಿ ನ್ಯೂ ತರಕಪೇಟೆ ಒಳಗೆ 2 ಬಿಲ್ಡಿಂಗ್ಗಳು ಮಾಡಿದ್ದಾರೆ. ದೊಡ್ಡ 2 ಬಿಲ್ಡಿಂಗು. ಎಷ್ಟು ವರ್ಷದಿಂದ? 36. 1936ನೇ ಇಸ್ವಿಲಿ ಸ್ವತಂತ್ರ ಪೂರ್ವದಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ 2 ಬಿಲ್ಡಿಂಗ್. ನ್ಯೂ ಅದು ಎಲ್ಲಿ? ನ್ಯೂ ತರಕಪೇಟೆಯಲ್ಲಿ 2 ದೊಡ್ಡ ಬಿಲ್ಡಿಂಗ್ಗಳು ಈಗಲೂ ಇದ್ದಾವೆ. ಇದ್ದು ಅವನ್ನ ಸೇಲ್ ಮಾಡಿದ್ರು ಎಲ್ಲ. ನಾವೆಲ್ಲ ಪಾರ್ಟಿಷನ್ ಮಾಡ್ಕೊಂಡ್ಮೇಲೆ ಅವ್ರವ್ರ ಶೇರಿಗೆ ಅದು ಹೋದ್ಮೇಲೆ ಅವು ಬಿಸ್ನೆಸ್ಸು ಮಾಡ್ತಿದ್ರು ಏನೋ. ಈಗ ಇಲ್ಲಿ ಅಜ್ಜಂಪುರ ರೈಲ್ವೆ ಸ್ಟೇಷನ್ನಲ್ಲಿ ಶೆಟ್ರು ಸಿದ್ದಪ್ಪನವರು ಅಂತ ಒಬ್ರು ಇದ್ದಾರೆ. ಅವ್ರದ್ದು ಎಲ್ಲ ಕಾಂಟ್ಯಾಕ್ಟು ಹಿಂಗೆ ಚೆನ್ನಾಗಿತ್ತು ನಮಗೆ. ಏನು ಹೋಗ್ಬೇಕು ಅಂದರೆ ಅಜ್ಜಂಪುರ ರೈಲ್ವೆ ಸ್ಟೇಷನ್ನಿಂದ ಟ್ರಾನ್ಸ್ಪೋರ್ಟ್ ಆಗೋದು ಚೆನ್ನಾಗಿತ್ತು. ಓಕೆ. ನೀವು ಅವಾಗೆಲ್ಲ ಬೇಸಾಯ ಎಲ್ಲ ಕೃಷಿ ಮಾಡೋದು, ಅಷ್ಟು ಜಮೀನನ್ನು ನಮ್ಮಲ್ಲಿ ಆವಾಗ ಎಲ್ಲ ಹೋಗಿದ್ರು. ನಾವು SSLCವರೆಗೂ ಎಜುಕೇಷನ್ ಇತ್ತು. ಎಲ್ಲಿ ಓದಿದ್ರಿ? ಯಾವ ಸ್ಕೂಲ್? ಇಲ್ಲೇ ಗಿರಿಯಾಪುರ. ಆ ಕಾಲದಲ್ಲೇ ಇತ್ತು ಗಿರಿಯಾಪುರ ಮಿಡ್ಲ್ ಸ್ಕೂಲು. ಸ್ಕೂಲು. ಹೈಸ್ಕೂಲ್ ಎಲ್ಲ ಅಜ್ಜಂಪುರ. ಅಜ್ಜಂಪುರದಲ್ಲಿ ಶೆಟ್ರು ಸಿದ್ದಪ್ಪ ಹೈಸ್ಕೂಲ್ ಅಂತ ಆಯ್ತಲ್ಲ, ಅದನ್ನ ಫೌಂಡೇಶನ್ನಿಗೆ ಹೈನೆಸ್ ಬಂದಿದ್ರು. ಫೌಂಡೇಶನ್ ಸ್ಟೋನ್ ಹಾಕಕ್ಕೆ. ಅದಕ್ಕೆ ಮುಂಚೆ ಅಜ್ಜಂಪುರದಲ್ಲಿ 4 ಬಿಲ್ಡಿಂಗ್ಗಳ ಕಾಂಟ್ರಾಕ್ಟ್ ತಗೊಂಡು ಅದು ಆವಾಗ ಮುನ್ಸಿಪಾಲ್ಟಿಯವರೇ ನಡೆಸ್ಕೊಂತ ಇದ್ರು. ಆಮೇಲೆ ಅದು ಹೈಸ್ಕೂಲ್ ಅದು ಬಿಲ್ಡಿಂಗ್ ಆಗಿದ್ದು. ಅದೇ ಟೈಮ್ನಲ್ಲಿ ಹೈನೆಸ್ಸು ಅಲ್ಲಿ ಗಿರಿಯಾಪುರಕ್ಕೆ ಹೋಗಿ ಅಲ್ಲೊಂದು ಮಿಡ್ಲ್ ಸ್ಕೂಲ್ಗೆ ಫೌಂಡೇಶನ್ ಸ್ಟೋನ್ ಮಾಡಿದರು. ಚಾಮರಾಜೇಂದ್ರ ಒಡೆಯರ್.
ಈಗ ಐನೆಸ್ ಅಂದರೆ ಯಾರು? ಜಯಚಾಮರಾಜೇಂದ್ರ ಒಡೆಯರ್ ಮಹಾರಾಜರು. ಮಹಾರಾಜರು ಬಂದು ಓಪನ್ ಮಾಡಿದ್ದು ಓಹೋ, ಮಹಾರಾಜರು ಕಾಲದ ಬಿಲ್ಡಿಂಗ್ ಇವು. ಬಿಲ್ಡಿಂಗ್ ಅಜ್ಜಂಪುರದ ಹೈಸ್ಕೂಲ್ ಓಪನ್ ಅಜ್ಜಂಪುರದ ಹೈಸ್ಕೂಲ್ ಅವ್ರದ್ದೇ ಫೌಂಡೇಶನ್ ಸ್ಟೋನ್. ನಾವು ಅವಾಗ SEC ಕ್ಯಾಂಡಿಡೇಟ್ ಆಗಿ ಅವ್ರನ್ನ ಇನ್ವೈಟ್ ಮಾಡಿದ್ವಿ ರೈಲ್ವೆ ಸ್ಟೇಷನ್. ಎಷ್ಟನೇ ಇಸ್ವಿ ಅಪ್ಪಾಜಿ ಇದು ನೀವು? ಅದು ಇಸ್ವಿ 1940 ಅಲ್ಲ 58 ಇರಬೇಕು. ಅಪ್ಪಾಜಿ ಈಗ ನಿಮ್ಗೆ ಎಷ್ಟು ವರ್ಷ ಅಂದ್ರಿ? ನಮ್ಗೆ 80. ನಂದು 38 ಡೇಟ್ ಆಫ್ ಬರ್ತ್. 38. 38. ಇವತ್ತು 25th ಅಂದರೆ ಅಲ್ಲಿಗೆ ಹೆಚ್ಚು ಕಡಿಮೆ 88 89 ಬರ್ಬೋದು. 89 ಇಯರ್ಸ್. 90 ಹತ್ರ ಬಂದ್ರಲ್ಲ ಅಂದರು. ಹ್ಞೂ ಸರ್. ಆರೋಗ್ಯವಾಗಿ ತುಂಬ ಚೆನ್ನಾಗಿ ನಿಮ್ಮ ಆರೋಗ್ಯಕ್ಕೆ ಮೇಂಟೈನ್ ಮಾಡ್ಕೊಂಡಿದ್ರಿ ಬಿಡಿ. ಈಗ ಬ್ರದರ್ ಡಾಕ್ಟ್ರು 92 ಇದ್ರು ಸರ್. ನಿಮ್ಮ ಬ್ರದರ್ ಡಾಕ್ಟ್ರಾ? ಹಾಂ, ಒಬ್ಬರು ಡಾಕ್ಟರ್ ಟಿ ಗಿರೀಶ್ ಅಂತೇಳಿ. ಅವರು ಇದರಲ್ಲಿ ರಿಟೈರ್ಡ್ ಆದರು ಬೆಂಗಳೂರು ಇದರಾಗೆ. ಡಾಕ್ಟ್ರು ಅಂದರೆ ಈ ಸ್ವತಂತ್ರ ಪೂರ್ವದಲ್ಲೇ? ಅವತ್ತಿನ ಕಾಲದಲ್ಲಿ ಡಾಕ್ಟ್ರು ಅಂದ್ರೆ ಕೇಳಬೇಕೆ? ಡಾಕ್ಟ್ರು ಒಬ್ರು ಇದ್ರು, ಒಬ್ಬರು ಪ್ರಿನ್ಸಿಪಾಲ್ ಆಗಿದ್ದ ದಾವಣಗೆರೆ ಒಳಗೆ ARJ ಒಳಗೆ ಪ್ರಿನ್ಸಿಪಾಲ್. ಓಹೋ, ಒಬ್ಬ ಬ್ರದರ್. ಸರಿ ಸರಿ. ನೀವು ಎಷ್ಟು ಜನ ಬ್ರದರ್ಸು? 6. ಈಗ ಎಷ್ಟು ಜನ ಇದ್ದೀರಿ? ಈಗ 3 ಮೆಂಬರ್ಸ್ ಇದ್ದೀವಿ. ಈಗ ನಾವು ಈಗ ಇಬ್ಬರೇ ಉಳ್ಕೊಂಡ್ವಿ. ಈಗ ಇಬ್ಬರೇ ಉಳ್ಕೊಂಡ್ವಿ. ಇನ್ನು 4 ಜನ ಎಕ್ಸ್ಪೈರಿ ಆಗಿಬಿಟ್ಟಿದ್ದಾರೆ. ಓಕೆ ಅಪ್ಪಾಜಿ, ಇರಲಿ. ನಮಗೆ ಮುಖ್ಯವಾಗಿ ವಿಚಾರ ಅಂದರೆ ನೀವು ಅಷ್ಟು ಜಮೀನಿತ್ತಲ್ಲ, ಕೃಷಿ ಎಲ್ಲ ಹೆಂಗೆ ಮಾಡ್ತಿದ್ರಿ? ಅವಾಗ ಲೇಬರ್ಸು ನೋ ಪ್ರಾಬ್ಲಮ್. ಮಾಡೋದಕ್ಕೆ ಜನ ಅಷ್ಟೇ ಸಹಕರಿಸ್ಕೊಂಡು ಲೇಬರ್ಸ್ ಭಾಳ ಡೆಡ್ ಚೀಪ್ ಅವಾಗ ಲೇಬರ್. ಯಾಕೆಂದ್ರೆ ಅಪ್ಪಾಜಿ, ಈಗ 1-2 ಎಕರೆ 5 ಎಕರೆ ಜಮೀನು ಮಾಡೋಕ್ಕೆ ಜಮೀನು ಇದ್ರೆ ನಾನೇ ಆಗಲಿ ಅವತ್ತು 100 ರಾಸು ದನಗಳು ಕಟ್ಕೊಂಡಿದ್ದು. 100 ದನಗಳು ಇದೇನಾ? ಇದೆ ಒಳಗೆ ನೋಡಬೇಕು. ಆಮೇಲೆ ಬರೀ ರಾಸುಗಳು ದನಗಳೇ 100 ರಾಸು. ಎಮ್ಮೆಗಳೇ ಇದ್ದು 30-40 ಎಮ್ಮೆಗಳು. ಅಗ್ರಿಕಲ್ಚರ್ ಪರ್ಪಸ್ಸಿಗೋಸ್ಕರನೇ 6 ಜೊತೆ ಬೇಸಾಯ ಅಂದರೆ 12 ಎತ್ತುಗಳು ದೊಡ್ಡವು ಎಲ್ಲ ನಮ್ಮ ಮನೆಯಲ್ಲಿ ಹುಟ್ಟು ಬೆಳೆದವೆ. ಇವತ್ತು ಒಂದೊಂದು ಜೊತೆ ಒಂದು ಓರಿ ತರಬೇಕು ಅಂದರೆ ಲಕ್ಷಾನುಗಟ್ಟಲೆ ಬೇಕು. ಹೌದೌದು. ಅವತ್ತಿನ ದಿವಸ ನಮ್ಮವೇ ಸ್ವಂತ. ಇವತ್ತು ಆ ರಾಸು ಇವತ್ತೆಲ್ಲೂ ಇಲ್ವೇ ಅಲ್ಲ. ಇದಷ್ಟು ನಮಗೆ ಒಕ್ಕಲು ಮಾಡೋಕ್ಕೆ ಸರ್ ಬರೀ ಹಾರ್ವೆಸ್ಟಿಂಗ್ ಪ್ಲಾಟ್ ಇತ್ತಿದ್ದು ಅಷ್ಟು. ನಿಮ್ಮದು ಪರ್ ಇಯರು 300 ಎಕರೆ ಅಲ್ಲ 300 ಕ್ವಿಂಟಾಲ್ ರಾಗಿ ಬೆಳೆಸ್ತಿದ್ವಿ. 300 ಕ್ವಿಂಟಾಲ್ ರಾಗಿ, 100 ಕ್ವಿಂಟಾಲು ಬರೀ ಹುರುಳಿಕಾಳು ಅಂತ ಆ ದನಗಳಿಗೆ. ಅವಕ್ಕೆ 50 ಕ್ವಿಂಟಲ್ ಎಳ್ಳು, ಸಣ್ಣ ಎಳ್ಳು ಅನ್ನೋದು 50 ಕ್ವಿಂಟಾಲ್ ಎಳ್ಳು. ತೋಟಗಾರಿಕೆ ಕಡಿಮೆ ಆಯಿತು ಸರ್. ಅವಾಗ ತೋಟಗಾರಿಕೆ ಜಾಸ್ತಿ ಇರಲಿಲ್ಲ. ಬರೀ ಅಗ್ರಿಕಲ್ಚರ್ ಎಲ್ಲ. ಇಲ್ಲಿಂದ ಕೃಷಿ ಅಂದ್ರೆ ಅದೇ ಅಲ್ವಾ? ಯಾಕೆಂದ್ರೆ ಆಹಾರ ಉತ್ಪನ್ನ ಹೆಚ್ಚಿಗೆ ಮಾಡ್ತಾ ಇದ್ರು ಅವತ್ತು. ಈಗ ಎಲ್ಲ ದುಡ್ಡಿನಿಂದ ಓಡ್ತಾ ಇದ್ರು. ಶಿವಮೊಗ್ಗ ಸೀಡ್ ಕಾರ್ಪೊರೇಷನ್ ಅನ್ನೋದನ್ನ ತೋರಿಸಿದ್ದೇ ನಮ್ಮ ಕಾಲದಾಗೆ ನಾವೇ ಮಾಡಿದ್ದು. ಯಾವುದನ್ನ? ಶಿವಮೊಗ್ಗ ಸೀಡ್ ಕಾರ್ಪೊರೇಷನ್. ಸೀಡ್ಸಿಗೆ ನಮ್ಮದೇ ರಾಗಿ ಎಲ್ಲ ಬೆಳೆದು ಅಲ್ಲಿಗೆ ತಗೊಂಡೋಗೋದು. ನಿಮ್ಮ ರಾಗಿ ಅದಕ್ಕೆ ಹೋಗೋದು ಎಲ್ಲ ಬೀಜ ಉತ್ಪಾದನೆ ಮಾಡ್ಕೊಂಡು ಅವರು ಸಪ್ಲೈ ಎಲ್ಲ ವಿಲೇಜ್ಗಳಿಗೆ. ಅಲ್ಲಿಂದ ಅವ್ರು ಡೈರೆಕ್ಟ್ರುಗಳು ಎಲ್ಲ ಬಂದು ನಮ್ಮ ಫೀಲ್ಡ್ ನೋಡ್ಕೊಂಡು ರಾಗಿ ಅದು ಬೆಳೆ ಎಲ್ಲ ಸರ್ಟಿಫೈಡ್ ಮಾಡ್ಕೊಂಡು ತಗೊಂಡೋದ್ರೆ ಅಲ್ಲಿ ಅದೆಲ್ಲ ನನಗೆ ನೀವು ಮಾತಾಡ್ಬೇಕಾದ್ರೆ ಅನ್ನಿಸ್ತು ಏನೋ ಸಮಥಿಂಗ್ ವಿಶೇಷಗಳು ಇದಾವೆ ನಿಮ್ಮ ಹತ್ರ. ಹಿಂಗೆ ಕೆದಕಿದ್ರೇನೆ ಭಾಳ ಅಂದರೆ ಅದು ಹೇಳ್ಬಾರ್ದು ಸರ್. 4 ಜನ ನಾವು ಇಬ್ಬರೇ ಅಫಿಷಿಯಲ್ ಅಪಾಯಿಂಟ್ ಹೋಗಿದ್ದು. 4 ಜನ ನಾವು ಅಗ್ರಿಕಲ್ಚರ್ ನಿಂತ್ಕೊಂಡು. ಫಾದರ್ ಒಬ್ಬರು ಡಿವೈಡ್ ಆದ್ರು. ನಾವು ಅಜ್ಜಿಗಳೆಲ್ಲ ನಿಮ್ಮ ಫ್ರೆಂಡ್ ವಾಗೀಶ್ ಬಂದರು ಅಂತ ಕಾಣ್ತಿದ್ದೆ ಅವರೇ. ಸರಿ ಸರಿ ಅಪ್ಪಾಜಿ, ಖಂಡಿತ. ನಿಮ್ಮ ಜಮೀನು ಎಷ್ಟು ಎಕರೆ? ನಿಮ್ದು ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತ ಹೇಳಿದ್ರಲ್ಲ? ಈಗ ಈಗ ನಮ್ಮದು
35 ಎಕರೆ 35-40 ಎಕರೆ ಒಬ್ಬೊಬ್ರು ಈಗ 6 ಜನ ಶೇರ್ ಮಾಡ್ಕೊಂಡಿದೀವಿ. ಒಬ್ಬೊಬ್ಬರಿಗೆ 40 ಎಕರೆ ಬಂದಿದೆ. ನಮ್ಮ ಅಜ್ಜಾರುಗಳಿಗೂ ಶೇರ್ ಇತ್ತು, ಅವ್ರದ್ದು ಬೇರೆ ಜಮೀನು ಅವು ಅವ್ರು ಬೇರೆ ಅದು ಇರಲಿ. ಈಗ ನಿಮಗೆ 40 ಎಕರೆ ಬಂದಿದೆ 6 ಜನಕ್ಕೆ. ಶೇರ್. ಸರಿ ಸರಿ. ನಮ್ಮದು ಪ್ರಾಪರ್ಟಿ ಅದೇ ನಿಯರ್ ಬಗ್ಗೊಳ್ಳಿ ಇಲ್ಲಿ ಇದೆ ಎಲ್ಲ ನಮ್ಮದು ಪ್ರಾಪರ್ಟಿಗಳು. ಇದನ್ನ ನೋಡೋಣ, ಕ್ಯಾಟ್ಲ್ ಸೆಡ್ಡ. ಅಯ್ಯೋ ಶಿವ, ಪಾಪ ನೀವು ಎದ್ದಾಳೋದು ಕುತ್ಕೊಳ್ಳೋದು ಕಷ್ಟ. ಎಲ್ಲ ಬರ್ರಿ ಏನು ಹಿಂಸೆ ಕೊಡ್ತಿದ್ದೀನೋ ತೀರ ಹಾ ಹಾ ಹಾ. ಓ, ಇಷ್ಟು ದೊಡ್ಡದಾಗಿ ಇದೆ. ಇವಾಗ ಚಪ್ಪಲಿ ಹಾಕೊಂಡು ಹೋಗ್ಬೋದಲ್ವಾ? ಓ ಬನ್ನಿ ಸರ್. ಈಗ ಹಾಲು ಕೊಂಡ್ಕೊಂಡು ನಾವು ಯೂಸ್ ಮಾಡ್ತೀವಿ, ಅವನ್ನ ಮೇಂಟೈನ್ ಮಾಡೋದು ಕಷ್ಟ. ಅಲ್ಲ, ಅವತ್ತು 100 ಹಸುಗಳು ಕಟ್ಟಿದ್ವಿ, ನಿಮ್ಮ ಮನೆಗೆ ಬೇಕಾದಷ್ಟು ಜನ ಬಂದು ಹಾಲಿಸ್ಕೊಂಡು ಹೋಗೋರು. ಅಲ್ಲ, ಅದು ಹೇಳ್ಬಾರ್ದು. ಇಲ್ಲಿ ನಮ್ಮಲ್ಲೆಲ್ಲ ಡೈರಿ ಅನ್ನೋದು ಮಾಡೋದಕ್ಕೆ ಸಪೋರ್ಟ್ ಕೊಟ್ಟು ಮಾಡಿಸಿದ್ದೆ ನಾವು. ಡೈರಿ ಒಂದು ಬಿಲ್ಡಿಂಗ್ ಕೂಡ ಕಟ್ಟಿಸ್ಕೊಂಡ್ವಿ. ಹಾಸನಕ್ಕೆ ನಾನೇ ಹೋಗಿ ಡೈರಿಗೆ SS ಪಾಟೀಲ ಇದ್ದ ಅವಾಗ ಮಾಡಿದ್ದೆ. ನೋಡ್ರಿ ಇವೆಲ್ಲ ಇವು ಬರೀ ನಡಿ. ಇಲ್ಲಿ ಊರ ಹತ್ರ ಒಂದು 40 ಎಕರೆ ಸಾರ್ ಇವತ್ತು ಒಂದು ಕಲ್ಲು ಇವತ್ತು ಯಾರಾದ್ರೂ ಕಲ್ಲಿನ ದೋಣಿ ಅದು ಎಷ್ಟು ಲಾಂಗ್ ಆಗದವೆ. ನೋಡ್ರಿ, ಕಲ್ಲಿಗೆ ಫಿಟ್ಟಿಂಗಿಗೆ ಇದು ಮಾಡಿರೋದು ಇದು ಮೆಥಡ್ಗಳು. ಖಂಡಿತ ಕಣ್ರಿ. ಇನ್ನು 100 ವರ್ಷ ಆದ್ರೂ ಒಂದು ಡಿಸ್ಮೆಂಟ್ಲ್ ಆಗಂಗಿಲ್ಲ. ಈಗ 100 ವರ್ಷ ಆದ್ರೂ ಅವು ಹಂಗೆ ಇದಾವೆ, ಹಂಗೆ ಇದಾವೆ ಸರ್. ಆಮೇಲೆ ನೋಡಿ ಇವ ಇದೇನು ಚೇಂಬರ್, ಇದು ಇವು ಬರೀ ಇದು ಮೇವು ಅವಕ್ಕೆ ಸ್ಟಾಕ್ ಮಾಡೋದಕ್ಕೆ ಸ್ಟಾಕ್ ಪಾಡರ್. ನೋಡ್ರಿ, ಇದು ಅಷ್ಟು ಬರೀ ಸಣ್ಣ ಕರುಗಳು, ಸಣ್ಣ ಕರುಗಳಿಗೆ ಅಂತ ಇದು. ಅದು ಬಾನಿ ನೋಡ್ರಿ ಅವು ಹೆಂಗೈತೆ. ಈಗ ಇದು ಗೋಡನ್ನ ಐತಿ. ಈಗ ಗೋಡನ್ ನೋಡ್ರಿ, ಇಷ್ಟೇ ಅದಕ್ಕೆ ಕರುಗಳು ಫುಲ್ಲು 2 ಸೈಡ್ಗೂ ಎಲ್ಲ ಕರುಗಳು. ಸರಿ ಸರಿ. 15-20 ಕರುಗಳನ್ನ ಅಲ್ಲಿ. ಈ ಕಡೆ ಬಾನಿಗೆ ನೀವು ಬಾನಿಗಳು ಕಲ್ಲುಗಳು ಎಷ್ಟು ಚೆನ್ನಾಗಿ ಸ್ಥಾಪಿಸಿ ಅವನ್ನ ಜೋಡಿಸಿದ್ದಾರೆ. ಭಾಳ ಖುಷಿ ಆಗುತ್ತೆ ನೋಡಿ. ನೆಲಕ್ಕೂ ಕಲ್ಲು, ಇವು ಕಲ್ಲು ಎಷ್ಟು ಇಲ್ಲಿಂದ ಲಾಂಬಿ ಎಲ್ಲಿವರೆಗೂ ನೋಡ್ಲಿಕ್ಕೆ ನಮ್ಗೆ ಎಲ್ಲಿ ಸಿಗುತ್ತೆ. ಆಮೇಲೆ ಇವಕ್ಕೆಲ್ಲ ಇವು ಚೈನು ಎಲ್ಲ ಚೈನ್ ಹಾಕ್ಸಿದ್ವಿ ನೋಡ್ರಿ. ಆ ಚೈನ್ ಹಾಕಿದ ಇವಕ್ಕೆಲ್ಲ ನೋಡ್ರಿ ಕರೆಕ್ಟಾಗಿ ಇಷ್ಟಿಷ್ಟು 2 ಅಡಿಗೆ ಒಂದೊಂದು ರಾಸು. ಅಲ್ಲ, ತೆಂಗಿನ ಮರಗಳು ಸರ್. ನೋಡ್ರಿ, ನಮ್ಮ ತೋಟವೇ ತೆಂಗಿನ ಮರಗಳು. ಮರ ನಿಮ್ಮ ತೋಟದ್ದೇ ತೆಂಗಿನ ಮರ. ಅವು ಇನ್ನೂ 100 ವರ್ಷ ಆದರೂ ಅವೇನು ಇದಾಗಂಗಿಲ್ಲ. ನೋಡ್ರಿ, ಈಗ ಇವತ್ತು ಬೀಮ್ಸು ಸ್ಟೀಲ್ ಬೀಮ್ ಹಾಕಿದ್ರು ಈ ಗಟ್ಟಿತನ ಬರಲ್ಲ. ನೋಡ್ರಿ, ತೆಂಗಿನ ತೊಲೆಗಳು ದನಗಳು ಗಂಜಲ ಮಾಡಿದರೆ ಸರ್ ಅದೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಅದಕ್ಕೆ ಗುಂಡಿಗಳು ಗಂಜಲ ಹೋಗ್ಲಿಕ್ಕೂ ಕೂಡ ಅವಾಗ ದಾರಿ ಮಾಡಿ. ಹೀಗೆ ಡ್ರೈನೇಜ್ ಸಿಸ್ಟಮ್ ಇಲ್ಲಿ ಕಲೆಕ್ಟ್ ಆಗಕ್ಕೆ ಒಂದು ತೊಟ್ಟಿ ನೋಡ್ರಿ. ಈ ತೊಟ್ಟಿ ಇಲ್ಲಿ ಕಲೆಕ್ಟ್ ಆಗೋದನ್ನ ಅದೆಷ್ಟು ಪರ್ಫೆಕ್ಟ್ ಆಗದವೆ ಅಂದರೆ. ಹೌದೌದು. ಈಗೆಲ್ಲ ನಮ್ಮ ಯುವ ಜನಾಂಗಕ್ಕೆ ಹಿಂಗಿತ್ತು ಕಂಡ್ರಪ್ಪ ಅಂತ ತೋರ್ಸಂಗ ಆಯ್ತು.